subscribe to my channel. And also press this bell icon, so you never miss any new updates. ಕೊಡ್ಲಿ ಶಿವ ಶಿವ ಶಂಕರನ ನೋಡೆ ಅವನಿಗೂ ಮಾಡಿದ ಕೊಡಲಿ ಮೋಡೆ ನೀ ಏನಾದರೂ ಹೇಳುಟ ಈ ಸರ್ತಿನೂ ಕಪ್ ನಮ್ಮ CSKನೇ ಗೆಲ್ಲುತ್ತೆ ಅಂತಮ್ಮ RCB ಬರೋವರೆಗೂ ಮಾತ್ರ ಬೇರೆಯವರವ RCB ಬಂದ್ಮೇಲೆ ನಮ್ದೇ ಅವ ಬೇಡ ಈ ಹೊಡೆದಾಟ ಬೇಡ ಈ ಜಗಳ ನಿಲ್ಸು ಈ ದ್ವೇಷ ಸಾಕು ಅಂತೀನಿ ಆದ್ರೆ ನೀವು ಇಲ್ಲ ಬಿಡಲ್ಲ ಹೊಡೆದಾಡ್ಬೇಕು ನಮ್ದೇ ಅವ ಅಂತೀರಾ ಅಪ್ಪಿ CSK ಅವ ಈಟಿರೋರ್ಗು ಮಾತ್ರ ಚೀಟಿಂಗ್ ಮಾಡ್ದೆ ಮ್ಯಾಚ್ ಗೆಲ್ಲಕ್ಕೆ ದಂಬೆ ಕೊಲೆ ಫಸ್ಟ್ ಆಫ್ ಆಲ್ ಈ ದಮ್ಮನ ಪದಕ್ಕೆ ನಾಂದಿ ಹಾಡ್ದವನೇ ಧೋನಿ. ಬ್ಯಾಟ್ ಹಿಡ್ಕೊಂಡ್ ಬಂದವರೆಲ್ಲ ಬ್ಯಾಟ್ಸ್ಮನ್ ಗಳಾಗಕ್ಕಾಗಲ್ಲ, ಬಾಲ್ ಹಿಡಿದವರೆಲ್ಲ ಬೌಲರ್ ಗಳಾಗಕ್ಕಾಗಲ್ಲ, ಟ್ರೋಫಿ ಗೆದ್ದವರೆಲ್ಲ ಚಾಂಪಿಯನ್ ಗಳು ಅನ್ಸ್ಕೊಳ್ಳಲ್ಲ. ಬ್ಯಾಟ್ಸ್ಮನ್ ಅಂದ್ರೆ ಒಂದು ಗೊತ್ತಿರ್ಬೇಕು, ಅದಕ್ಕೊಂದು ಗಮ್ಮತ್ತಿರ್ಬೇಕು, ಕೆಲಸದಲ್ಲಿ ಒಂದು ನಿಯತ್ತಿರ್ಬೇಕು, ಎಲ್ಲದಕ್ಕೂ ಹೆಚ್ಚು ಒಂದು ಯೋಗ್ಯತೆ ಇರ್ಬೇಕು. RCB ಇರೋ ಹವಾ ಕೇಳಿ ಸೈಲೆಂಟ್ ಆಗಿ ಸೈಡಿಗೆ ನಿಂತು ಬಿಸಿಲು ಹೊಡಿಬೇಕು ಅಲ್ಲೇ. ಏನ್ ನಮ್ ಧೋನಿ ಕಂಡ್ರೆ ಉರ್ಕೊಳ್ಳೋರ್ ಒಬ್ರ ಇಬ್ರ ಉರ್ಕೊಳ್ಳೋರ್ ಕಾದ್ರೆ ಊರ್ ತುಂಬಾ ಹೇಯ ನೋಡು. CSK ನ ಸೋಲಿಸ್ಬೋದು ಅನ್ಕೊಳ್ಳಿ ತಪ್ಪಿಲ್ಲ, ಆದ್ರೆ ಸೋಲಿಸ್ತೀನಿ ಅನ್ಕೊಳ್ಳೋದು ತಪ್ಪು, ದೊಡ್ಡ ತಪ್ಪು. ಹೌದಾ ಸರ್? ಕೇಳಿ ಸ್ವಲ್ಪ ಸರ್. ನೀವು ನಿಮ್ ಬಗ್ಗೆ ಹೇಳ್ಕೊತೀರಾ, RCB ದವರಿಗೆ ಅದರ ಅವಶ್ಯಕತೆ ಇಲ್ಲ. ಕರ್ನಾಟಕದಲ್ಲಿ RCB ಪ್ರೀತಿಸೋ ಪ್ರತಿಯೊಬ್ರು ವಿಸಿಟಿಂಗ್ ಕಾರ್ಡ್ ಇದ್ದಂಗೆ. ಚಿಕ್ಕವರಿಂದ ಹಿಡಿದು ದೊಡ್ಡವರು ಯಾರನ್ನೇ ಕೇಳಿದ್ರು ಡೀಟೇಲ್ಸ್ ಕೊಡ್ತಾರೆ. ABD ಬಂದ್ರೆ ಗಾಳಿ ಬೀಸುತ್ತೆ, ಕೊಹ್ಲಿ ಬಂದ್ರೆ ಬಿರು ಗಾಳಿ ಬೀಸುತ್ತೆ. ಯೋಧೆ ಗಟ್ಟಿಗೈತಿ ಅಂತ ಟಚ್ ಮಾಡಕ್ ಹೋಗ್ಬೇಡ. CSK ದಾಗ ಎಷ್ಟು ಬೊಗುರಿ ಚೆಕ್ ಮಾಡಕ್ ಹೋಗ್ಬೇಡ. ಶೇಕ್ ಅಕ್ಕಿಯ ಶೇಕ್. ಓಹೋ, ನಾವು ಕರುಣೆ ಹಿಡಿದ್ರೆ ಬುನಾದಿ, ಬ್ಯಾಟ್ ಹಿಡಿದ್ರೆ ಸಮಾಧಿನೇ. ಭ್ರಮೆ ನೋ ಪ್ರಾಬ್ಲಮ್. ನಾವೇನು ನಮ್ ಸೋಲಿಸಿ ಅಂತ ಸುಮ್ಮನೆ ಬಿಟ್ಬಿಡ್ತೀವಾ? ಸವಾಲೆ ಕ್ಯಾಡ್ಬರಿ ABD ಹೊಡೆದಿದ್ದೆ ಬಾಲು ಬರ್ತಾ ಇದ್ದಾನೆ, ತಾಕತ್ತಿದ್ರೆ ತಡೆಯೋ ಬೌಂಡ್ರಿ.
ನಿಂಗೆ ಅರ್ಥ ಮಾಡ್ಸೋಕ್ಕೆ ದೊಡ್ಡ ಲ್ಯಾಂಗ್ವೇಜ್ ಹೇಳಿ ಪಂಚ್ ಡೈಲಾಗೆಲ್ಲ ಹೊಡಕ್ಕೆ ಹೋಗಲ್ಲ. RCB ಯಾವುದೇ ಹಂತಕ್ಕೆ ಹೋದರೂ ಒಂದು ತೂಕ ಜಾಸ್ತಿ CSK ಇರುತ್ತೆ. ಕರ್ನಾಟಕದಲ್ಲಿ ಹುಟ್ಟಿ ಕಾವೇರಿ ನೀರು ಕುಡಿದು ಆ ಮ್ಯಾಚ್ ಫಿಕ್ಸಿಂಗ್ ಮಾಡಿರೋ ಟೀಮ್ ನ ಸಪೋರ್ಟ್ ಮಾಡ್ತೀಯೋ ಬಾಲ್ LDK ಬಾಲ್. ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾನು. ಕಾವೇರಿ ಬರೀ ಕರ್ನಾಟಕದಲ್ಲಿ ಹರಿಯುತ್ತಾ? ನಾವೇನು ಮ್ಯಾಚ್ ಫಿಕ್ಸಿಂಗ್ ಮಾಡಿಲ್ಲ. ಮತ್ತೆ 2 ವರ್ಷ ಬ್ಯಾನ್ ಯಾಕೋ ಚಿಯರ್ ಬಾಯ್ ಸಿಟ್ಟಿದಕ್ಕೆ ಮಾಡಿದ್ರನ? ಏಡ ನಾವು ಮ್ಯಾಚ್ ಬೆಟ್ಟಿಂಗ್ಗೋಸ್ಕರ ಬ್ಯಾನ್ ಆಗಿದ್ದು. ನಾವು ಬ್ಯಾನ್ ಆದರೂ 6 ಸಲ ಫೈನಲ್ಸ್ ಹೋಗಿದ್ದೀವಿ, 3 ಸಲ ಟ್ರಾಫಿ ವಿನ್ನರ್ಸು. ಇರಲಿ, ನೀನು ಟ್ರೋಫಿ ಗೆದ್ದಿದ್ಯಾ ಅಂತ ಬೀಗ ಬೇಡ. ನೀನು ಬ್ಯಾನ್ ಆಗಿದ್ದನ್ನು ನೋಡಿದ್ದೇನೆ. ಅದಂಗಿರ್ಲಿ, ನಿಮ್ಮ ಓನರ್ ಏನು ಇಂಡಿಯಾ ಬಿಟ್ಬಿಟ್ಟು ಹೋಗಿದಾನಂತೆ. ಒಂದು ರವಿಶಂಕರ್ ಗುರುಜಿಂದ ಆರ್ಟ್ ಆಫ್ ಲಿವಿಂಗ್ ಕಲಿಬೇಕು, ಇನ್ನೊಂದು ಆರ್ಟ್ ಆಫ್ ಲಿವಿಂಗು ನಿಮ್ಮ ಮಲ್ಯಾಜಿಂದ ಕಲಿಬೇಕು. It is neither in our principle to pay the interest, nor it is in our interest to pay the principal. ನಮ್ಮ ಓನರ್ದಂಗಿರ್ಲಿ, ನಿಮ್ಮ ಓನರ್ ಮಯ್ಯಪ್ಪನ ಎಲ್ಲೋ ಬ್ಯಾನ್ ಆಗಿದ್ದ. ಅಂಡರ್ವೇರ್ ಆಗ್ಯಾನೇನ? ಅಂಡರ್ಗ್ರೌಂಡ್ ಆಗ್ಯಾನೇನ? ಇಲ್ಲಿ ಟೀಮ್ದ ಅಟ್ಟ ಮಾತಾಡ. ಅದರಲ್ಲಿ ಏನಿದೆ ಹೇಳೋದು? ಪಕ್ಕ RCB ಗೆಲ್ಲಲ್ಲ. ಒಂದ್ಸಾರಿ ಆದ್ರೂ ಗೆದ್ದಿದ್ರ? ನಿನಗೊಂದು ವಿಷಯ ಗೊತ್ತಾ? ಗಾಯಗೊಂಡಿರೋ ಸಿಂಹದ ಉಸಿರು ಅದರ ಗರ್ಜನೆಗಿಂತಲೂ ಭಯಂಕರವಾಗಿರುತ್ತೆ. ಹೌದಾ? ಲೋಯೆಸ್ಟ್ IPL ಟೋಟಲ್ ಅದಾಗಿನ ಗಾಯನ? ನಮ್ದು ಲೋಯೆಸ್ಟ್ IPL ಟೋಟಲ್ ಇರ್ಬೋದು, ಆದರೆ ನಮ್ದು ಇನ್ನೊಂದು ರೆಕಾರ್ಡು ಇದೆ. ನಾವು ಎಂಟರ್ಟೈನ್ಮೆಂಟ್ಗೋಸ್ಕರ ಆಡ್ತೀವಿ. ಮಚ್ಚಿ, ಸಿಗ್ಲಾರ್ದಾಕ್ಷಿ ಹುಳಿ ಅಂತೆ ಅಲ್ವಾ? ನಾವು ಬರೀ IPL ನಲ್ಲಿ ಟೀಮ್ ಪರ್ಚೇಸ್ ಮಾಡಿದರೆ ನೀವು ಅಂಪೈರ್ಸ್ನು ಪರ್ಚೇಸ್ ಮಾಡ್ತೀರಾ? ಒಂದು ಡ್ರ್ಯಾ ಕೊಡೋ. ಜಾಯಿಂಟ್ ಖಾಲಿ. ತೊಗೊಂಬರ್ನಮ್ಮ. ದೋಸ್ತ, ಏನ ಅವರ್ ಗ್ರೇಟ್ ಲೀಡರ್ ಹೇಳ್ಯಾರ. ಏನಂತ? बसवाजी ने कहा था ಈ ಸಲ ಕಪ್ ನಮ್ದ. ಹಾಯ್ ಗಾಯ್ಸ್, K25 ವೈನ್ಸ್ ಚಾನೆಲ್ಗೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್. ಹಂಗ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೋಡಿ ಶೇರ್ ಮಾಡ್ರಿ. ಆಮೇಲೆ ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ.